ಪೆಟ್ರೋಲ್ ಡೀಸೆಲ್ ಬೆಲೆ ಆಯಿತು, ಈಗ ಹಾಲಿನ ಬೆಲೆ ಹೆಚ್ಚಳ ಆಗಿದೆ. ಜೊತೆಗೆ ಅಸಾದುದ್ದೀನ್ ಓವೈಸಿ ಜೈ ಪ್ಯಾಲೇಸ್ ಅಂತ ಲೋಕಸಭೆಯಲ್ಲಿ ಕೂಗಿದ್ದಾರೆ. ಚನ್ನಪಟ್ಟಣ ಚಟಾಪಟಿ ಇನ್ನು ಮುಂದುವರೆದಿದೆ. ತುಮಕೂರು ಜನ ಬಂದ್ ಮಾಡಿದ್ರು ಜಿಲ್ಲೆಯನ್ನು ಇವತ್ತು. ಇದೆಲ್ಲ ಸುದ್ದಿಯನ್ನು ಹೇಳ್ತೀನಿ. ಅದಕ್ಕೂ ಮುಂಚಿತವಾಗಿ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನ ಹೆಡ್ಲೈನ್ಸ್. ಪೆಟ್ರೋಲ್ ಡೀಸೆಲ್ ಬಳಿಕ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್. ಹಾಲಿನ ದರ ಲೀಟರ್ಗೆ ₹2.10 ಏರಿಕೆ. ದರ ಹೆಚ್ಚಳ ಬಗ್ಗೆ ಸಿಎಂ ಸಮರ್ಥನೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಚುನಾವಣೆ. ಬಿಜೆಪಿಯಿಂದ ನಾಮಪತ್ರ ಸಲ್ಲಿಸಿದ ಓಂ ಬಿರ್ಲಾ. ಅದೃಷ್ಟ ಪರೀಕ್ಷೆಗಳಿಂದ ಕಾಂಗ್ರೆಸ್ಗೆ ಸಿಗುತ್ತಾ ಗೆಲುವು. ಲೋಕಸಭೆಯಲ್ಲಿ ಅಸಾದುದ್ದೀನ್ ಓವೈಸಿ ವಿವಾದ. ಪ್ರಮಾಣ ವಚನ ವೇಳೆ ಜೈ ಪ್ಯಾಲೇಸ್ ಘೋಷಣೆ. ಎನ್ಡಿಎ ಕೂಟದ ಸದಸ್ಯರಿಂದ ಆಕ್ರೋಶ. ರಾಜ್ಯದಲ್ಲಿ ಜೋರಾಯಿತು 3 ಡಿಸಿಎಂ ವಿಚಾರ. ಇದಕ್ಕೆ ಪಕ್ಷವೇ ಉತ್ತರ ಕೊಡಲಿದೆ ಎಂದ ಡಿಕೆ ಶಿವಕುಮಾರ್. ಸಾಹೇಬ್ರನ್ನ ಸಿಎಂ ಮಾಡಿ ಎಂದ ಚನ್ನಗಿರಿ ಶಾಸಕ. ಚನ್ನಪಟ್ಟಣ ಉಪಚುನಾವಣೆ ಮುಂದುವರೆದ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ವಾಕ್ಸಮರ. ಎಚ್ಡಿಕೆಗೂ ಮುನ್ನ ನನಗೆ ಚನ್ನಪಟ್ಟಣ ಚೆನ್ನಾಗಿ ಗೊತ್ತು ಎಂದ ಕನಕಪುರ ಬಂಡೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ವಿರೋಧ. ತುಮಕೂರು ಬಂದ್ ಯಶಸ್ವಿ. ಯೋಜನೆ ಜಾರಿಗೊಳಿಸದಂತೆ ಹೋರಾಟಗಾರರ ಒತ್ತಾಯ. ರೇಣುಕಾಸ್ವಾಮಿ ಕೊಲೆ ಕೇಸ್. ಆರೋಪಿಗಳ ಮೊಬೈಲ್ ಡಾಟಾ ರಿಟ್ರೀವ್ಗೆ ಮುಂದಾದ ಪೊಲೀಸರು. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ. T20 ವಿಶ್ವಕಪ್ ಟೂರ್ನಿ. ಬಾಂಗ್ಲಾ ವಿರುದ್ಧ ಗೆದ್ದ ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ. ಟೀಂ ಇಂಡಿಯಾಕ್ಕೆ ಇಂಗ್ಲೆಂಡ್ ಎದುರಾಳಿ. ಪೆಟ್ರೋಲ್ ಡೀಸೆಲ್ ದರವನ್ನು ಲೀಟರ್ಗೆ ₹3 ಏರಿಕೆ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಶಾಕ್ ಕೊಟ್ಟಿತ್ತು. ಇದೀಗ ಹಾಲಿನ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ. ಜೊತೆಗೆ ಹಾಲನ್ನೇ ಜಾಸ್ತಿ ಕೊಡ್ತೀವಿ, ಹಾಗಾಗಿ ದರ ಏರಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದೇನು ಅಂತ ನೋಡೋದಾದ್ರೆ, ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿದ ರಾಜ್ಯ ಸರ್ಕಾರ ಇದೀಗ ಹಾಲಿನ ದರವನ್ನು ಹೆಚ್ಚಳ ಮಾಡಿದೆ. ಲೀಟರ್ ಹಾಲಿಗೆ ₹2.10 ಹೆಚ್ಚಳ ಮಾಡಿ ಆದೇಶಿಸಿದೆ. ಈ ಮೂಲಕ ಗ್ರಾಹಕರಿಗೆ ಮತ್ತೆ ಬರೆ ಬಿದ್ದಿದೆ. ಸದ್ಯ ರಾಜ್ಯದಲ್ಲಿ 1 ಲೀಟರ್ ಹಾಲಿಗೆ ₹42 ಇದೆ. ಅದನ್ನು ₹44ಗೆ ಏರಿಸಲಾಗಿದೆ. ಈಗ 1000 ml ಪ್ಯಾಕೆಟ್ಗೆ ₹50 ml ಸೇರಿಸಿ ₹2 ಏರಿಕೆ ಮಾಡಲಾಗಿದೆ. ಬುಧವಾರದಿಂದಲೇ ಹೊಸ ದರ ಜಾರಿಗೆ ಬರಲಿದೆ. ಈಗ ಹಾಲಿನ ದರ ಏನಿದೆ ಮತ್ತು ಹೊಸದೇನು ಅಂತ ನೋಡೋದಾದ್ರೆ, ನೀಲಿ ಪ್ಯಾಕೆಟ್ ನಂದಿನಿ ಹಾಲಿನ ದರ ₹42 ಇತ್ತು, ಈಗ ₹44. ಜೊತೆಗೆ ಆರೆಂಜ್ ಪ್ಯಾಕ್ 46ರಿಂದ 48, ಆರೆಂಜ್ ಸ್ಪೆಷಲ್ 48ರಿಂದ 50, ಶುಭಂ 48ರಿಂದ 50, ಸಮೃದ್ಧಿ 51ರಿಂದ 53, ಶುಭಂ 49ರಿಂದ 51, ಸಂತೃಪ್ತಿ 55ರಿಂದ 57, ಶುಭಂ ಗೋಲ್ಡ್ 49ರಿಂದ 51, ಶುಭಂ ಡಬಲ್ ಟೋನ್ಡ್ 41ರಿಂದ ₹43 ಆಗಲಿದೆ. ಇನ್ನು ಇಷ್ಟೊಂದೆಲ್ಲ ಬ್ರ್ಯಾಂಡ್ ಅವೇನು ಗೊತ್ತಿರಲಿಲ್ಲ ನನಗೆ. ತುಂಬ ಬೇರೆ ಬೇರೆ ವೆರೈಟೀಸ್ ಇದೆ. ಬಟ್ ನಮ್ಮ ಜನಗಳಿಗೆ ಕೆಂಪು, ನೀಲಿ, ಹಸಿರು ನಂದಿನಿ ಹಾಲು ಬಗ್ಗೆ ಬಹುತೇಕ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹಾಲಿನ ಬೆಲೆಯಲ್ಲಿ ಹೆಚ್ಚಳವಾಗಿಲ್ಲ. ಸಿಎಂ ಹಾಲಿನ ದರ ಏರಿಕೆ ಕುರಿತು ಸಿಎಂ ಸ್ಪಷ್ಟನೆ. ಇದು ಮಜವಾಗಿದೆ ಸ್ಟೋರಿ. ಇನ್ನು ಹಾಲಿನ ಬೆಲೆಯಲ್ಲಿ ಯಾವುದೇ ಹೆಚ್ಚಳವಾಗಿರುವುದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಹೆಚ್ಚುವರಿಯಾಗಿ ಉತ್ಪಾದನೆಯಾಗುತ್ತಿರುವ ಹಾಲನ್ನು ಗ್ರಾಹಕರಿಗೆ ಹೊರೆಯಾಗದ ರೀತಿಯಲ್ಲಿ ತಲುಪಿಸುವ ಸದುದ್ದೇಶ ಇದಾಗಿದೆ. ಹಾಲಿನ ಪ್ಯಾಕೆಟ್ನಲ್ಲಿ ಹಾಲಿನ ಪೂರೈಕೆ ಹೆಚ್ಚಳದೊಂದಿಗೆ ಹೆಚ್ಚುವರಿ ಹಾಲಿನ ಹಣವನ್ನು ಸೇರ್ಪಡೆ ಮಾಡಲಾಗಿದೆ ಎಂದು ಸಿಎಂ ತಿಳಿಸಿದ್ದಾರೆ. ಇನ್ನು ಹಾಲಿನ ದರ ಹೆಚ್ಚಳ ಕುರಿತು ಬಿಜೆಪಿ ನಾಯಕರು ಟೀಕಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಲೆ ಏರಿಕೆ, ಹಣದುಬ್ಬರ ಏರಿಕೆ ಇದು ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಕಿಡಿಕಾರಿದ್ದಾರೆ. ನಮಗೆ 1 ಲೀಟ್ರೇ ಹಾಲು ಸಾಕು, ನೀವು ಯಾಕೆ 1 ಲೀಟ್ರು 150 ಮಿಲಿ ಎಕ್ಸ್ಟ್ರಾ ಕೊಡ್ತೀರಿ? ನಾವು ಹಾಲಿನ ರೇಟ್ನ ಜಾಸ್ತಿ ಮಾಡಿಲ್ಲ, ಹಾಲು ಜಾಸ್ತಿ ಕೊಟ್ಟು ಅದಕ್ಕೆ ದರವನ್ನು ತೆಗೆದುಕೊಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ನಮ್ಗೆ ಯಾಕೆ ಬೇಕು? ನಮ್ಗೆ 1 ಲೀಟ್ರೇ ಕೊಡಿ ಅಂತ ಜನ ಕೇಳ್ತಾರೆ. ಹಾಗಾಗಿ ವ್ಯತ್ಯಾಸ ನಡೀತಾ ಇದೆ. ಇದೊಂದು ರೀತಿ ಸಮರ್ಥನೆ. ಹಾಲು ಹೆಚ್ಚುವರಿ ಹಾಲನ್ನು ಕೊಟ್ಟು ನಾವು ಅದಕ್ಕೆ ತಗೋತಾ ಇದ್ದೀವಿ, ದರ ಏರಿಕೆ ಆಗಿಲ್ಲ, ಹಾಲನ್ನೇ ಜಾಸ್ತಿ ಕೊಡ್ತೇವೆ ಅದಕ್ಕೆ ತಗೋತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ವಿಚಿತ್ರ ಬುದ್ಧಿವಂತಿಕೆ ನಡೀತಾ ಇದೆ. ಇದೇ ಮೊದಲ ಬಾರಿಗೆ ಲೋಕಸಭಾ ಸ್ಪೀಕರ್ ಚುನಾವಣೆ ನಡೀತಾ ಇದೆ. ಯಾವಾಗಲೂ ಕೂಡ ಅವಿರೋಧವಾಗಿ ಆಯ್ಕೆ ಆಗುವಂಥ ಕೆಲಸ ನಡೀತಾ ಇತ್ತು. ಆದರೆ ಈ ಬಾರಿ ಎಲೆಕ್ಷನ್ ಆಗ್ತಿದೆ. ಎನ್ಡಿಎ ವರ್ಸಸ್ ಇಂಡಿಯಾ ಮೈತ್ರಿಕೂಟ. ಬಿಜೆಪಿ ಅಭ್ಯರ್ಥಿಯಾಗಿ ಬಿಜೆಪಿ ಸಂಸದ ಓಂ ಬಿರ್ಲಾ ಮತ್ತು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಸಂಸದ ಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ. ಸ್ಪೀಕರ್ ಸ್ಥಾನಕ್ಕೆ ನಾಳೆ ಚುನಾವಣೆ ನಡೆಯಲಿದೆ. ಕಳೆದ ಬಾರಿ ಸ್ಪೀಕರ್ ಆಗಿದ್ದ ಓಂ ಬಿರ್ಲಾ ಅವರನ್ನ ಬಿಜೆಪಿ ಮತ್ತೊಂದು ಅವಧಿಗೆ ನಾಮನಿರ್ದೇಶನ ಮಾಡಿದ್ದು, ಇಂದು ಲೋಕಸಭಾ ಪ್ರಧಾನ ಕಾರ್ಯದರ್ಶಿ ಅವರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಲೋಕಸಭೆಯ ಬಲಾಬಲದ ಆಧಾರದ ಮೇಲೆ ಎನ್ಡಿಎ ಮೈತ್ರಿಕೂಟ 292 ಸ್ಥಾನ ಮತ್ತು ಇಂಡಿಯಾ ಮೈತ್ರಿಕೂಟ 232 ಸ್ಥಾನಗಳನ್ನು ಹೊಂದಿದೆ. ಸಂಖ್ಯಾಬಲದ ಆಧಾರದ ಮೇಲೆ ಎನ್ಡಿಎ ಅಭ್ಯರ್ಥಿ ಆಯ್ಕೆ ಆಗುವುದು ಖಚಿತವಾಗಿದ್ದು ಚುನಾವಣೆ ನಡೆಯಲಿದೆ.
ಸ್ವಾತಂತ್ರ್ಯ ಬಂದ ಬಳಿಕ ಸ್ಪೀಕರ್ ಹಾಗೂ ಉಪ ಸ್ಪೀಕರ್ ಹುದ್ದೆಗಳನ್ನು ಆಡಳಿತ ಮತ್ತು ಪ್ರತಿಪಕ್ಷಗಳು ಸಮ್ಮತಿಯ ಮೇರೆಗೆ ಅವಿರೋಧವಾಗಿ ಆಯ್ಕೆ ಮಾಡುತ್ತಿದ್ದವು. ಯಾಕೋ ನರೇಂದ್ರ ಮೋದಿ ಅವರಿಗೆ ಚುನಾವಣೆ ಮಾಡಿಸಲೇಬೇಕು ಅಂತ ಆಸೆ ಇರಬೇಕು, ಅದಕ್ಕೆ ಮಾಡಿಸ್ತಾ ಇದ್ದಾರೆ. ಸಹಜವಾಗಿ ನಂಬರ್ ಗೇಮ್ ಪ್ರಕಾರ NDA ಮೈತ್ರಿಕೂಟದ ಅಭ್ಯರ್ಥಿ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ. ಇನ್ನು ಯಾಕೋ ಓವೈಸಿ ಅವರು ವಿವಾದ ಮಾಡ್ಕೊಳ್ಳಿಲ್ಲ ಅಂತಾನೆ ಸಮಾಧಾನ ಇಲ್ಲ ಅಂತ ಕಾಣುತ್ತೆ. ಲೋಕಸಭೆಯಲ್ಲಿ ಜೈ ಪ್ಯಾಲೆಸ್ತೈನ್ ಘೋಷಣೆ ಕೂಗಿದ್ದಾರೆ. ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸಂಸದರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಓವೈಸಿ. ಈ ವೇಳೆ ಜೈ ಪ್ಯಾಲೆಸ್ತೈನ್ ಎಂಬ ಘೋಷಣೆಯನ್ನು ಕೂಗಿದ್ದಾರೆ. ಇದಕ್ಕೆ ಆಡಳಿತ ಪಕ್ಷ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಅಷ್ಟೇ ಅಲ್ಲ, ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಬೇಕೆಂಬ ಆಗ್ರಹವು ಕೇಳಿಬಂತು. ಇದಾದ ನಂತರ ಸ್ಪೀಕರ್ ಓವೈಸಿ ಅವರ ಈ ಘೋಷಣೆಯನ್ನ ದಾಖಲೆಯಿಂದ ತೆಗೆದುಹಾಕಿದ್ರು. ನಾವೇನ್ ಮಾಡಿದ್ರೆ ನಡೆಯುತ್ತೆ ಅನ್ನೋದು, ಜೈ ಇಂಡಿಯಾ ಜೈ ಭಾರತ್ ಅಂತ ಕೂಗಿದ್ರೆ ಆಗಿರೋದಪ್ಪ. ಪ್ಯಾಲೆಸ್ತೈನ್ಗೆ ಹೋದ್ರಾಗತ್ತೆ. ಇರ್ಲಿ, ಮುಂದಕ್ಕೆ ಹೋಗೋಣ. ಇನ್ನು ಯಾಕೋ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ DCM ಕೂಗು ಕಡಿಮೆ ಆಗುವ ಲಕ್ಷಣ ಕಾಣ್ತಾ ಇಲ್ಲ. 3 ಮಾಡಿ 4 ಮಾಡಿ 5 ಮಾಡಿ DK ಸುರೇಶ್ ಹೇಳ್ತಾ ಇದ್ರು. ಚಲರಾಯಸ್ವಾಮಿ ಮಾಡಿ, ಕೃಷ್ಣ ಬೈರೇಗೌಡರು ಮಾಡಿ, ಎಲ್ಲರೂ ಮಾಡಿ ಅಂತ, ಇರೋ ಮಂತ್ರಿ ಎಲ್ಲರೂ DCM ಮಾಡಿ ಅಂತ DK ಸುರೇಶ್ ವ್ಯಂಗ್ಯವಾಗಿ ಹೇಳ್ತಾ ಇದ್ರು. ಇವತ್ತು ಮುಂದುವರೆದಿದೆ ಅದ್ರ ಕತೆ. DCM ಆಗಿ DKC ರಿಯಾಕ್ಟ್ ಮಾಡಿದರೆ ಇದ್ರ ಬಗ್ಗೆ ಖುಷಿ ಆಗುವವರಿಗಾಗಲಿ, ಖುಷಿ ಪಡುವವರು ಬೇಡ ಎಂದು ಹೇಳಲಾಗುತ್ತದೆಯೇ? ಯಾರೇನು ಬೇಕಾದರೂ ಬೇಡಿಕೆ ಇಡಲಿ, ಪಕ್ಷ ಯಾರಿಗೆ ಏನು ಉತ್ತರ ಕೊಡಬೇಕು ಕೊಡುತ್ತೆ ಅಂತ ಹೇಳಿದ್ದಾರೆ. ಸಚಿವ ಚಲರಾಯಸ್ವಾಮಿ ಮಾತನಾಡಿ, ಹೆಚ್ಚುವರಿ DCM ಮಾಡುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಇದರ ಬಗ್ಗೆ ನಾನು ಮಾತಾಡಲ್ಲ. ಯಾರ ಬೇಡಿಕೆ ಸರಿ ತಪ್ಪು, ಬೇಡಿಕೆ ಈಡೇರಿಸಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ವಿಚಾರಕ್ಕೆ ನಾವು ಮಧ್ಯ ಹೋಗೋದು ಸರಿಯಲ್ಲ. ನನ್ನ ಅಭಿಪ್ರಾಯ ಈ ವಿಚಾರದಲ್ಲಿ ಇಲ್ಲ ಅಂತ ತಿಳಿಸಿದರು. DCM ದಂಗಲ್ ವಿರುದ್ಧ CT ರವಿ ವ್ಯಂಗ್ಯವಾಡಿದ್ದಾರೆ. ಜಾತಿ ಗೊಬ್ಬರನ್ನು DCM ಮಾಡಿದರೆ ಜನರನ್ನು ತಲುಪಲು ಆಗಲ್ಲ. ಜಾತಿ ಹೆಸರಲ್ಲಿ ಅವರು ಮಜಾ ಉಡಾಯಿಸ್ತಾರೆ. ಈ DCM ದಂಗಲ್ ಕಾಂಗ್ರೆಸ್ ಪತನದವರೆಗೆ ಮುಂದುವರಿಯಬಹುದು. DCM ಹುದ್ದೆ ಸೃಷ್ಟಿ ಒತ್ತಾಯದ ಹಿಂದೆ ದೊಡ್ಡ ರಾಜಕಾರಣ ಇದೆ ಅಂತ CT ರವಿ ಹೇಳಿದರು. ಓಹೋ, ಇವ್ರು ಮಾಡಿರಲಿಲ್ವಾ ಅಂತ ಜನ ಕೇಳ್ತಾರೆ. ದಲಿತ ಸಮುದಾಯದಿಂದ ಗೋವಿಂದ ಕಾರಜೋಳ, ಒಕ್ಕಲಿಗ ಸಮುದಾಯದಿಂದ ಆರ್ ಅಶೋಕು, ಅಶ್ವಥ್ ನಾರಾಯಣು, ಕುರುಬ ಸಮುದಾಯದಿಂದ ಈಶ್ವರಪ್ಪ, ಲಿಂಗಾಯತ ಸಮುದಾಯದಿಂದ ಲಕ್ಷ್ಮಣ್ ಸವದಿ ಅಂತ ಜಾತಿಗೊಂದು ಇವರು ಮಾಡಿದ್ರು. CT ರವಿ ಅವ್ರಿಗೆ ಅದೆಲ್ಲ ನೆನಪಿಲ್ಲ ಅಂತ ಕಾಣ್ತದೆ. ಇನ್ನು DKಶಿ ಸಾಹೇಬ್ರನ್ನ CM ಮಾಡಿ DCM ಪರ ಚನ್ನಗಿರಿ ಶಾಸಕ ಬ್ಯಾಟಿಂಗ್. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಅವಾಗವಾಗ ವೆರೈಟಿ ಹೊಡಿತಾ ಇರ್ತಾರೆ. ಈಗ ಕೇಳಿದ್ದಾರೆ, 3 ಅಲ್ಲ 8 ಅಲ್ಲ 10 ಅಲ್ಲ 15 ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಮಾಡಲಿ. ಆದರೆ ಇವರು ಇನ್ನೂ ಜಾಸ್ತಿ, 3 ಅಲ್ಲ 5 ಅಲ್ಲ 8 ಅಲ್ಲ 15 ಮಾಡಿ, ಆದರೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಹೇಳಿದ್ದಾರೆ. ಈಗ ಉಪಮುಖ್ಯಮಂತ್ರಿ ಹುದ್ದೆ ವಿಚಾರ ಪ್ರಸ್ತಾಪವು ಸರಿಯಲ್ಲ. ಜಾತಿಗೊಂದು DCM ಮಾಡಿರೋದಕ್ಕೆ ನಮ್ಮ ವಿರೋಧವಿಲ್ಲ. ಎಷ್ಟು ಬೇಕಾದರೂ DCM ಮಾಡಲಿ. ಅದಕ್ಕೂ ಮೊದಲು DK ಶಿವಕುಮಾರ್ ಅವ್ರನ್ನ DCM ಮೊದಲು CM ಮಾಡಿ ಅವ್ರನ್ನ ಅಂತ ಬೇಡಿಕೆ ಇಟ್ಟಿದ್ದಾರೆ. ಕರೆಕ್ಟಾಗಿ ಆಯ್ತಪ್ಪ, ಇದು ಕರೆಕ್ಟಾಗಿ ಐತೆ. ಶಿವಗಂಗಾ ಬಸವರಾಜ್ ಅವ್ರ ಪರವಾಗಿ ಮಾತಾಡೋದಾದರೆ, ಅವ್ರ ಲೆಕ್ಕಾಚಾರ ಹೇಳೋದಾದರೆ ಕರೆಕ್ಟ್. ಯಾರನ್ನೇನಾರ ಮಾಡ್ರಪ್ಪ. ಈಗ ಮಿನಿಸ್ಟ್ರು DCMಗಳಾಗಬೇಕು ಅಂದರೆ DCM CM ಆಗಬೇಕಲ್ವೇ? ಸಿದ್ದರಾಮಯ್ಯ ರಿಟೈರ್ಡ್ ಆಗಬೇಕಾಗ. ಸೊ ಇವೆಲ್ಲ ಸಾಧ್ಯ ಇಲ್ಲ ಸದ್ಯಕ್ಕೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್, ಚನ್ನಪಟ್ಟಣ ಜೊತೆ ಸಂಡೂರು ಇದೆ, ಶಿಗ್ಗಾವಿನೂ ಎಲೆಕ್ಷನ್ ಬರುತ್ತೆ. ಬಟ್ ಚನ್ನಪಟ್ಟಣ ಮಾತ್ರ ಹೈ ವೋಲ್ಟೇಜ್. ಚನ್ನಪಟ್ಟಣದ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಚುನಾವಣಾ ಕಣದಿಂದ ದಿನ ದಿನಕ್ಕೆ ರಂಗೇರ್ತಾ ಇದೆ. HDK ವಿರುದ್ಧ DK ಶಿವಕುಮಾರ್ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮೊದಲೇ ನಾನು ನೋಡಿದ್ದೀನಿ. ಅವರು ತಡವಾಗಿ ರಾಜಕೀಯಕ್ಕೆ ಬಂದವರು. ಅವರಿಗಿಂತ 10 ವರ್ಷ ಮೊದಲೇ ನನಗೆ ಚನ್ನಪಟ್ಟಣ ಗೊತ್ತು, ನಾನು ಅದೇ ಜಿಲ್ಲೆಯವನು ಅಂತ DCM ಹೇಳಿದ್ದಾರೆ. ನಾನು 1985ರಲ್ಲೇ ದೇವೇಗೌಡರ ವಿರುದ್ಧ ಚುನಾವಣೆಗೆ ನಿಂತವನು. ಕುಮಾರಸ್ವಾಮಿ ಅವರು 1995ರ ಬಳಿಕ ಲೋಕಸಭಾ ಚುನಾವಣೆಗೆ ನಿಂತವರು. ಹಿಂದೆ ಮಂತ್ರಿಯಾಗಿದ್ದಾಗ ಸೇವೆ ಮಾಡಿದ್ದೇನೆ. ಈಗ ಉತ್ತಮ ಸಮಯ ಒದಗಿ ಬಂದಿದೆ, ಸಣ್ಣ ಸಹಾಯ ಮಾಡೋಣ ಅಂತ ಕಾರ್ಯಪ್ರವೃತ್ತನಾಗಿದ್ದೇನೆ ಅಂತ ಹೇಳಿದರು. ಚನ್ನಪಟ್ಟಣ ಉಪಚುನಾವಣೆ ಸ್ಪರ್ಧಿಸಲು ನನ್ನ ತಮ್ಮ DK ಸುರೇಶ್ಗೆ ಆಸಕ್ತಿ ಇಲ್ಲ. ಜನರು ಸುರೇಶ್ಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಅವರು ಹೇಳಿದ್ದಾರೆ. ಆದರೆ ಅವರಿಗೆ ಪಕ್ಷದ ಕೆಲಸ ಮಾಡೋಕ್ಕೆಂಬ ಆಸೆ ಇದೆ. ನಮ್ಮನ್ನು ನಂಬಿ ಚನ್ನಪಟ್ಟಣ ಜನ ಕೈ ಬಿಡುವುದಕ್ಕೆ ಆಗೋದಿಲ್ಲ ನಂಬಿರೋರ್ನ ಅಂತ ಹೇಳುವ ಮೂಲಕ ನಾನೇ ಚುನಾವಣೆಗೆ ಸ್ಪರ್ಧಿಸ್ತೀನಿ ಎನ್ನುವ ಸೂಚನೆಯನ್ನು DK ಶಿವಕುಮಾರ್ ಕೊಟ್ಟಿದ್ದಾರೆ. ಎಸ್, ಚನ್ನಪಟ್ಟಣ ಭಾಳ ಹೈ ವೋಲ್ಟೇಜ್ ಆಗ್ತಿದೆ. DK ಶಿವಕುಮಾರ್ ಸ್ಪರ್ಧೆ ಮಾಡ್ತೀನಿ ಅಂತ ವಿನೇರವಾಗಿ ಹೇಳ್ತಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ DK ಶಿವಕುಮಾರ್ ಹೇಳ್ತಿರೋದು ಸರಿ. ಕುಮಾರಸ್ವಾಮಿ ಅವ್ರಿಗಿಂತ ಮೊದಲೇ ಚನ್ನಪಟ್ಟಣ ಗೊತ್ತು. ಯಾರಿಗೆ? DK ಶಿವಕುಮಾರ್ ಅವ್ರಿಗೆ. 700 ಕ್ಷೇತ್ರ ಇತ್ತು. ಆ 700 ಕ್ಷೇತ್ರದ ಒಂದಷ್ಟು ಭಾಗ ಚನ್ನಪಟ್ಟಣ ವಿಧಾನಸಭೆಗೆ ಸೇರ್ಕೊಂಡೈತೆ. 85ರಲ್ಲಿ ದೇವೇಗೌಡರ ವಿರುದ್ಧ ಚುನಾವಣೆ ನಿಂತು DK ಶಿವಕುಮಾರ್ ಸೋತಿದ್ರು. 89 MLA ಆದರೂ DK ಶಿವಕುಮಾರ್. ಇದೇ ಚನ್ನಪಟ್ಟಣದ ಒಂದು ಭಾಗದ 700 ಏನು ಸೇರ್ಕೊಂಡಿದೆ ಅಲ್ಲಿಗೆ. ಹಾಗಾಗಿ ಕುಮಾರಸ್ವಾಮಿ ಅವ್ರಿಗಿಂತ ಸೀನಿಯರ್
ಡಿಕೆ ಶಿವಕುಮಾರ್ ಅದು ಚನ್ನಪಟ್ಟಣಕ್ಕೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ಕೊಟ್ಟಿದ್ದ ತುಮಕೂರು ಜಿಲ್ಲಾ ಬಂದ್ ಯಶಸ್ವಿಯಾಗಿದೆ. ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಸಚಿವ ಶೋಡು ಶಿವಣ್ಣ ಸೇರಿದಂತೆ ಜಿಲ್ಲೆಯ ಗಣ್ಯರು, ಮಠಾಧೀಶರು, ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಅಶೋಕ್, ಏನು ಯೋಜನೆ ಅಂತ ನೋಡೋದಾದ್ರೆ, ರಾಜ್ಯ ಸರ್ಕಾರ ಹೇಮಾವತಿ ನಾಲೆಯ 70ನೇ ಕಿಮಿನಿಂದ 169ನೇ ಕಿಲೋಮೀಟರ್ವರೆಗೆ 35 ಕಿಮಿ ಪೈಪ್ಲೈನ್ ಅಳವಡಿಸಿ ಕುಣಿಗಲ್, ಮಾಗಡಿ, ರಾಮನಗರಕ್ಕೆ ನೀರು ತೆಗೆದುಕೊಂಡು ಹೋಗಲು ಮುಂದಾಗಿದೆ. ಇದು ಅವೈಜ್ಞಾನಿಕವಾಗಿದೆ, ಅಲ್ಲದೆ ಕಾನೂನು ಬಾಹಿರವೂ ಆಗಿದೆ. ಪೈಪ್ಲೈನ್ ಅಳವಡಿಸುವಾಗ ರೈತರ ಭೂಮಿಗೆ ಪರಿಹಾರ ನೀಡದೆ, ಸ್ಥಳೀಯ ಗ್ರಾಮ ಪಂಚಾಯತ್ಗಳ ಒಪ್ಪಿಗೆ ಪಡೆಯದೆ ದುಂಡಾವರ್ತನೆಯಿಂದ ನೀರು ತೆಗೆದುಕೊಂಡು ಹೋಗಲು ಸರ್ಕಾರ ಹೊರಟಿದೆ. ಕುಣಿಗಲ್ ತಾಲೂಕಿಗೆ ನೀರು ಒದಗಿಸುವ ಹೇಮಾವತಿ ಮೂಲ ನಾಲೆ ಆಧುನೀಕರಣಗೊಂಡಿದೆ. ಹಾಗಾಗಿ ಆ ನಾಲೆಯ ಮೂಲಕವೇ ಉತ್ತರಿ ದುರ್ಗದವರೆಗೆ ನಿಗದಿತ ನೀರು ತೆಗೆದುಕೊಂಡು ಹೋಗಬಹುದು. ಅನಗತ್ಯ ಖರ್ಚು ಮಾಡುವ ಪೈಪ್ಲೈನ್ ಕಾಮಗಾರಿ ಕೈಬಿಡಬೇಕು, ಇಲ್ಲದಿದ್ದರೆ ಜನರು ದಂಗೆ ಇಡುವ ಕಾಲ ದೂರವಿಲ್ಲ. ನಮ್ಮ ತುಮಕೂರು ಜಿಲ್ಲೆಯ ನೀರನ್ನು ಕಸ್ಕೊಂಡು ಹೋಗೋಕೆ ಅವಕಾಶ ಕೊಡಲ್ಲ ಅಂತ ತುಮಕೂರು ಬಿಜೆಪಿ ಮೇಲೆ ಜ್ಯೋತಿ ಗಣೇಶ್ ಹೇಳಿದ್ದಾರೆ. ಮಾಜಿ ಸಚಿವ ಸೊಗಡು ಶಿವಣ್ಣ ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಡಾಟಾನ ರಿಟ್ರೀವ್ ಮಾಡೋಕೆ ಪೊಲೀಸ್ ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಸಿಐಡಿ ಟೆಕ್ನಿಕಲ್ ಸೆಲ್ನಲ್ಲಿ ಡಿಜಿಟಲ್ ಸಾಕ್ಷಿಗಳ ಸಂಗ್ರಹ ಕಾರ್ಯ ನಡೆಯುತ್ತಿದೆ. ದರ್ಶನ್, ಪವಿತ್ರ, ಪವನ್ ಮತ್ತು ವಿನಯ್ ಮೊಬೈಲ್ ಸೇರಿದಂತೆ ಇನ್ನೂ ಹಲವು ಆರೋಪಿಗಳ ಮೊಬೈಲ್ ಡಾಟಾ ರಿಟ್ರೀವ್ ನಡೆಯುತ್ತದೆ. ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳು ಸಹ ಮಹತ್ವದ ಕಾರ್ಯ ನಿರ್ವಹಿಸಲಿದ್ದು, ಅದರ ಸಂಗ್ರಹ ಕಾರ್ಯವನ್ನು ಸಹ ಪೊಲೀಸರು ನಡೆಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈವರೆಗೆ ಬರೋಬ್ಬರಿ 62 ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಸಂಗ್ರಹಿಸಲಾಗಿದೆ. ದರ್ಶನ್ ಅವರು ಮತ್ತು ಸಂಗಡಿಗರು ಎಲ್ಲರೂ ಕೂಡ ಈಗ ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾರೆ. ಇನ್ನು ಸನಾತನ ಧರ್ಮವನ್ನು ಸೊಳ್ಳೆ ರೀತಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದಂತ ತಮಿಳುನಾಡಿನ ಸಚಿವ ಉದಯನಿಧಿ ಸ್ಟಾಲಿನ್ಗೆ ಜಾಮೀನು ಮಂಜೂರಾಗಿದೆ. ಈ ಹೇಳಿಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಬೆಂಗಳೂರು ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. 42ನೇ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಉದಯನಿಧಿ ಹಾಜರಾಗಿದ್ದರು. ಈ ಅರ್ಜಿಯ ಮುಂದಿನ ವಿಚಾರಣೆ ಆಗಸ್ಟ್ 8ರಂದು ನಡೆಯಲಿದೆ. ತಮಿಳುನಾಡಲ್ಲಿ ಕಂಚಿ, ಕಾಮಾಕ್ಷಿ, ಮಧುರೈ ದೇವಸ್ಥಾನ, ಪಳನಿ ಎಲ್ಲ ದೇವಸ್ಥಾನಗಳು ಇದೆ, ರಾಮೇಶ್ವರಂ ಸೇರಿದಂಗೆ. ಬಟ್ ಅಲ್ಲಿ ಸರ್ಕಾರ ನಡೆಸೋರಿಗೆ ದೇವ್ರ ಬಗ್ಗೆ ಇಲ್ಲ, ಧರ್ಮದ ಬಗ್ಗೆ ಭಯ, ಭಕ್ತಿ, ಗೌರವ ಇಲ್ಲ. ಅವರು ಸನಾತನ ಧರ್ಮ ಅಂದರೆ ಸನಾತನ ಧರ್ಮ ಹಿಂದೂ ಧರ್ಮ ಅಂತ ಕರೀತಾರೆ. ಹಿಂದೂ ಧರ್ಮ ಅದು ಸೊಳ್ಳೆ ರೀತಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದವರು ಮತ್ತೆ ಜನ ಅವ್ರು ಓಟ್ ಹಾಕವ್ರೆ. ನಮ್ಮವರು ಕರ್ನಾಟಕದವ್ರು ಫುಲ್ಲು ಅಲ್ಲಿ ದೇವಸ್ಥಾನಗಳು ಹೋಗ್ತಿರ್ತಾರೆ. ಅಂದರೆ ಇರೋ ಸರ್ಕಾರಕ್ಕೆ ನಂಬಿಕೆ ಇಲ್ಲ ದೇವ್ರ ಬಗ್ಗೆ. ಅವರೆಲ್ಲ ಬಿಸ್ನೆಸ್ ಮಾಡ್ಕೊಂಡು ಕೂತವ್ರೆ. ಆದರೂ ಜನ ಅವ್ರನ್ನ ಆಯ್ಕೆ ಮಾಡ್ತಾರೆ. ಒಂಥರ ವಿಚಿತ್ರ ತಮಿಳುನಾಡು, ಗೊತ್ತಾಗ್ತಿಲ್ಲ ಹೆಂಗೆ ಅಂತ. ಇನ್ನು ಬಾಂಗ್ಲಾ ವಿರುದ್ಧ ಆಫ್ಘಾನಿಸ್ತಾನಕ್ಕೆ ಗೆಲುವು. ಸೆಮಿಫೈನಲ್ ಭಾರತ ವರ್ಸಸ್ ಇಂಗ್ಲೆಂಡ್ ಅಖಾಡ ರೆಡಿಯಾಗಿದೆ. ಬಾಂಗ್ಲಾ ವಿರುದ್ಧ T20 ವಿಶ್ವಕಪ್ನ ಸೂಪರ್ 8 ಪಂದ್ಯದಲ್ಲಿ ಆಫ್ಘಾನಿಸ್ತಾನ 8 ರನ್ಗಳ ರೋಚಕ ಗೆಲುವು ಸಾಧಿಸಿದೆ. ಇದರೊಂದಿಗೆ ಮೊದಲ ಬಾರಿಗೆ T20 ವಿಶ್ವಕಪ್ ಟೂರ್ನಿಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದೆ. ಜೂನ್ 26ರಂದು ನಡೆಯಲಿರೋ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಹಾಗೂ ಆಫ್ಘಾನಿಸ್ತಾನ ಮುಖಾಮುಖಿಯಾಗಲಿವೆ. ಗಯಾನಾದಲ್ಲಿ ನಡೆದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಯಾರು ಗೆಲ್ತಾರೆ ಫೈನಲ್? ಕಾಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆ ಇವತ್ತಿನ ಸುದ್ದಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.